ಮಂತ್ರಿ ಸೈನ್ಯಾಧಿಪತಿ ಪ್ರಭು ರಾಜ್ಯಭಾರ ಪರಿವಾರವು ಎಂದಿರುವುದೇ ರಾಜ್ಯಭಾರ ಪರಿವಾರವು ಎಂದಿರುವುದೇ ನೋಡಲು ಮನದೆ ಮಂತ್ರಿ ಮಹಾಪ್ರಭು ಕರೆಯೊಳೆನ್ನಯ ಪರಮ ಸೌಖ್ಯಗೆ ಕರೆಯೊಳೆನ್ನಯ ಪರಮ ಸೌಖ್ಯ ಹೊರಬಡಿಸಲು ನಾಪುರಕ್ಕೆ ಹೋಗುವೆ ಮಂತ್ರಿ ಹೊರಬಡಿಸಲು ನಾಪುರಕ್ಕೆ ಹೋಗುವೆ ರಾಜ್ಯಭಾರ ಪರಿವಾರವು ಎಂದಿರುವುದೇ ನೋಡಲು ಮನಗೆ ಎಲೆ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತಿರುವರೆ ಅದಲ್ಲದೆ ಕಾಲ ಕಾಲಕ್ಕೆ ಮಳೆಮಳೆಗಳಾಗಿ ಸಂತೋಷದಿಂದಿರುವರೆ ಅದನ್ನು ತಿಳಿಸು ಆಗಬಹುದು ಮಹಾಪ್ರಭು ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ ಮಹಾಪ್ರಭು ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ ಯಾದವನ ರಾಜ್ಯದೇ ಹರುದಲ್ಲ ಹರುಹದೆ ಯಾದವನ ರಾಜ್ಯದೇ ಬೆಳೆಗಳೆಲ್ಲ ಹರುಹದೆ ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ ನಿರಿತವೂ ಹರಿಯನು ಸ್ಮರಿಸುತ್ತಾ ಇರುವರು ನಿರಿತವೂ ಹರಿಯನು ಸ್ಮರಿಸುತ್ತಾ ಇರುವರು ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣೆ ಮಾಡುತ್ತಾ ನೇಮದಿಂದ ಬಾಳುತ್ತಾ ಹರಿಯ ಸ್ಮರಣೆ ಮಾಡುತ್ತಾ ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ ಅಲದರನೆ ಹಾಲಿಸೋ ರಾಜ್ಯದ ಪರಿಯೇನೋ ರಾಜ್ಯದ ಪರಿಯೇನೋ ಮಹಾಪ್ರಭು ತಮ್ಮ ಹಾವಿಗೆಯಲ್ಲಿ ಪ್ರಜೆಗಳೆಲ್ಲರೂ ಸತ್ಯ ಧರ್ಮ ನೀತಿ ನ್ಯಾಯ ಇತ್ಯಾದಿಗಳನ್ನು ಎಣಿಸದೆ ಸದಾ ದೇವರ ಜ್ಞಾನವನ್ನು ಮಾಡುತ್ತಾ ಜಪ ತಪಗಳನ್ನು ಆಚರಿಸಿ ಸುಖ ಸಂತೋಷದಿಂದ ಬಾಳುತ್ತಿರುವರು ಮುಂದೇನು ಅಪ್ಪಣೆ ಬಹಳ ಸಂತೋಷ ನಿಮ್ಮಂತಹ ಮಂತ್ರಿಗಳು ನಮ್ಮ ದ್ವಾರಕಾನಗರದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳು ಎಲ್ಲಿಯವು ನೀವು ನಿಮ್ಮ ಪೀಠದಲ್ಲಿ ಕುಳಿತು ಆಗಬಹುದು ಮಹಾಪ್ರಭು ಎಲೆ ಸೈನ್ಯಾಧಿಪತಿ ಮಹಾಪ್ರಭು ಭುಜಬಲ ಶೌರ್ಯದಿ ಮೆರೆಯುವ ಎನ್ನದೆ ಸಮಾನರ್ಯಾರಿಹ ಕರೆಯೊಳಗೆ ಸರಿ ಸಮರಿ ಭುಜಬಲ ಶೌರ್ಯದಿ ಮೆರೆಯುವ ಎನ್ನಗೆ ಸಮಾನರ್ಯಾರಿಹ ಕರೆಯೊಳಗೆ ಸರಿ ಸಮರಿ ಸೈನ್ಯಾಧಿಪತಿ ಮಹಾಪ್ರಭು ಕಡ ಕಡನೆ ಪಡ ನಡಗಿಸಿ ಸುರರ ಸೈನ್ಯಾಧಿಪತಿ ಮಹಾಪ್ರಭು ಕಡ ಕಡನೆ ಪಡ ನಡಗಿಸಿ ಸುರರ ಕಡಲ ತಲೆಗಳ ಚೆಂಡಾಡುವೆನ ಸೈನ್ಯಾಧಿಪತಿ ಮಹಾಪ್ರಭು ಕಡಲ ತಲೆಗಳ ಚೆಂಡಾಡುವೆನ ಭುಜಬಲ 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 ಶೌರ್ಯ ಮೆರೆಯುವ ಜನಗೆ ಸಮಾನ ಕರೆಯೊಳಗೆ ಸರಿ ಸಮರಿ ಕಡ ಕಾಡಿಯಲ್ಲಿ ಕಟ್ಟವ ಬಿಡಿದು ಸೈನ್ಯಾಧಿಪತಿ ಕಡ ಕಾಡಿಯಲ್ಲಿ ಕಟ್ಟವ ಬಿಡಿದು ಕಡಲ ತಲೆಗಳ ಚೆಂಡಾಡುವೆನು ಕಡಲ ತಲೆಗಳ ಚೆಂಡಾಡುವೆನು ಭುಜಬಲ 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 ಶೌರ್ಯ ಮೆರೆಯುವ ಜನಗೆ ಸಮಾನ ಕರೆಯೊಳಗೆ ಸರಿ ಸಮರಿ ಎಲೆ ಸೈನ್ಯಾಧಿಪತಿ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿ ಶೌರ್ಯ ಸಾಹಸದಿಂದ ಕೂಡಿರುವುದು ಅದನ್ನು ತಿಳಿಸು ಆಗಬಹುದು ಕಡದಿಡುವೆನು ವೈರಿಯ ಶಿರಗಳನ್ನು ಕಡದಿಡುವೆನು ವೈರಿಯ ಶಿರಗಳನ್ನು ಕಡದಿಡುವೆನು ವೈರಿಯ ಶಿರಗಳನ್ನು ಕಡದಿಡುವೆನು ವೈರಿಯ ಶಿರಗಳನ್ನು ಅವನ ಲಂಬೊಯ್ದು ಸುಳ್ಳ ವೈರಿಯ ಶಿರವನ್ನು ಕಡೆದು ಮಹಾಪ್ರಭು ಬಿಡುವ ನೀಚನ ಅವನ ಲಂಬೊಯ್ದು ಸುಳ್ಳ ವೈರಿಯ
ಸೈನ್ಯವು ಶತ್ರುಗಳ ಹುಟ್ಟನ್ನೇ ಅಡಗಿಸಿ ಸಕಲ ರಾಜರನ್ನು ತಮ್ಮ ಅಧೀನರಾಗುವಂತೆ ಮಾಡಿ ಆ ಇಂದ್ರನನ್ನೇ ತಡೆಯುವಷ್ಟು ಬಲವುಳ್ಳದ್ದಾಗಿರುವುದು. ಮುಂದೇನಪ್ಪಣೆ? ಸೈನ್ಯಾಧಿಪತಿ ಮಹಾಪ್ರಭು, ಭೂ ಜಗದೊಳಗೆ ಬಲವಂತನೆನಿಸಿ ಬಂದೆ. ಮಹಾಪ್ರಭು, ಸೈನ್ಯಾಧಿಪತಿ ಮಹಾಪ್ರಭು, ಭೂ ಜಗದೊಳಗೆ ಬಲವಂತನೆನಿಸಿ ತ್ರಿಭುವನದೊಳಗೆ ಮೆರೆಯುತ್ತಲಿರುವೆ. ತ್ರಿಭುವನದೊಳಗೆ ಮೆರೆಯುತ್ತಲಿರುವೆ. ಪರಿ ಪರಿ ವಿಧದಲ್ಲಿ ರಾಜ್ಯವನ್ನಾಗೆ. ಪರಿ ಪರಿ ವಿಧದಲ್ಲಿ ರಾಜ್ಯವನ್ನಾಗೆ. ಹರುಷ ತಾಳ್ದೆ ಮನದಿ ಮನದೊಳು ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ. ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ. ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ. ದಾರುಣಿಯೊಳಗೆ ಸರಿ ಸಮರಾರು. ದಾರುಣಿಯೊಳಗೆ ಸರಿ ಸಮರಾರು. ಬರಿ ಬರಿ ವಿಧದಲ್ಲಿ ರಾಜ್ಯವನ್ನಾಳೆ. ಬರಿ ಬರಿ ವಿಧದಲ್ಲಿ ರಾಜ್ಯವನ್ನಾಳೆ. ಹರುಷ ತಾಳ್ದೆ ಮನದಿ ಮನದೊಳು ಹರುಷ ತಾಳ್ದೆ ಮನದಿ ಹರುಷ ತಾಳ್ದೆ ಮನದಿ. ನಿನ್ನಂತಹ ಚತುರನಾದ ಮಂತ್ರಿಯು ನಿನ್ನದು ಪರಾಕ್ರಮಯಾದ ಸೈನ್ಯಾಧಿಪತಿಯು ನಮ್ಮ ದ್ವಾರಕಾ ನಗರದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳು ಎಲ್ಲಿಯವು? ನೀವು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ಮಹಾಪ್ರಭುಗಳಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು? ಹಸ್ತಿನಾವತಿಯಿಂದ ದುರ್ಯೋಧನ ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಆತನನ್ನು ಉಚಿತ ಮರ್ಯಾದೆಗಳೊಂದಿಗೆ ಬರಮಾಡಿ. ಗುರುದೇವ, ನಮಸ್ಕರಿಸಿ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಯಾರಲ್ಲಿ? ಏನಪ್ಪಣೆ? ಇಂತಹ ಸಂತೋಷ ಸಮಯದಲ್ಲಿ ನಮ್ಮ ಅರಮನೆಯ ರಾಜರಥಕರನ್ನು ಬರಮಾಡಿ. ಸರಿಸಾಟಿಯಾರಿಲ್ಲವೈ ಸರಿಸಾಟಿಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ ಧರೆಗೆಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ ಧರೆಗೆಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ ಸರಿಸಾಟಿಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿಯಾರಿಲ್ಲವೈ ಯದು ವಂಶ ದುರಧೀರ ಕರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಯದು ವಂಶ ದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಕುರುವೀರ ದಿಸಕನ ವಿದ್ಯ ವಿಹಾದಾರ ಯದು ವೀರ ಯದು ವೀರ ಗುರುವೀರಧಿ ಸಖನ ವಿದ್ಯ ವಿಹಾದಾರ ಸತತ ಆನಂದದಿಂದಲಿಯುವ ಯದುವೀರ ಸತತ ಆನಂದದಿಂದಲಿಯುವ ಯದುವೀರ ಸರಿಸಾಟಿಯಾರಿಲ್ಲವೈ ಯದು ಭೂಪನಿಗೆ ಸರಿಸಾಟಿಯಾರಿಲ್ಲವೈ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೇ ಯದು ವಂಶದ ದೊರೆಯ ನಿನಗೆ ನಮಿಸುವೆ ಗಾನ ನಾಟ್ಯಗಳ ನಿಮಗಾಗಿ ರಂಜಿಸಿ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾವು ಪಡಿಸುವೆವು.
ಕುಣಿಸುವೆವು ಮೈ ತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಕುಣಿಸುವೆವು ಮೈ ತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಸರಿಸಾಟಿಯಾರಿಲ್ಲವೈ ಎದುಗೂ ಬನಿನಗೆ ಸರಿಸಾಟಿಯಾರಿಲ್ಲವೈ ಸರಿಸಾಟಿಯಾರಿಲ್ಲವೈ ಸರಿಸಾಟಿಗಾರಿಲ್ಲವೈ ತಕದೇಮಿ ತಕಜಣು ತಕದೇಮಿ ತಕಜಣು ತಕದೇಮಿ ತಕಜಣು ತಾಮ್ 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 ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತಜ್ಜಂ ತಗಜಂ ತಗಡಜಂ ತದಗಿಣಕ 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 ತದಗಿ ಸರಿಸಾಟಿಯಾರಿಲ್ಲವೇ ಸಾಟಿಯಾರಿಲ್ಲವೈ ಎದುಭೂಪ ನಿನಗೆ ಸರಿಸಾಟಿ 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 ಯಾರಿಲ್ಲವೈ ಯದುವೀರ 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 ಯಾರಲ್ಲಿ ಈ ನರ್ತಕಿಯರಿಗೆ ತಕ್ಕ ಉಡುಗೊರೆಯನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಅದಲ್ಲದೆ ನೀನು ಇಲ್ಲಿಗೆ ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವರ ಸೈನ್ಯವನ್ನು ಬೇಡಿದನು. ದುರ್ಯೋಧನ, ನೀನು ಈ ವಿಚಾರವನ್ನು ಗುಪ್ತವಾಗಿ ಹೋಗಿ ಮಾಡಿಕೊಂಡು ಬಂದಿದ್ದು ಬಹಳ ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬ ವಿಚಾರವು ಅಸಂಗತವಾಯಿತಲ್ಲ? ಗುರುದೇವ, ನಾನೇನು ಬಹು ರಹಸ್ಯವಾಗಿ ಹೋಗಿದ್ದೇನೆ. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾಕಾಡಿ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುತ್ತಾರೆ. ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಹೋಗು, ಭದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಈ ಕೃತವರ್ಮನನ್ನು ಸೈನ್ಯದ ಸಮೇತ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ಪರ್ಯಂತ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ. ಗುರು ಬಲರಾಮ ದೇವರು ನನ್ನ ಪಕ್ಷವನ್ನು ವಹಿಸಿದರು. ಏನು ಆ ಯಾದವ ಸೈನ್ಯವೆಲ್ಲವೂ ನಮ್ಮ ವಶವಾದಂತೆ ಸರಿ. ಅಷ್ಟಾದಿ ಸೈನ್ಯ ಸಮೇತ ನಮ್ಮ ಪಕ್ಷವನ್ನು ವಹಿಸುವಾಗ ಎಲಹೆಲವೋ ದ್ವಿತೀಯ ಪಾಂಡವ ವಾರ್ಕರದು ಬರುತ್ತಿರುವ ಈ ಭೀಕರ ಸಮರದಲ್ಲಿ ಈ ನನ್ನ ಹೊಕ್ಕಿನ ಗದೆಯಿಂದ ಈ ನನ್ನ ಬಾಹುಗಳು ಹೀಗೆ ಕುಣಿಯುತ್ತಿರುವುದು. ಅದಕ್ಕೂ ಮೊದಲು ಈ ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತಾಗಬೇಕು. ಈ ಹಸ್ತಿನಾವತಿ ರತ್ನ ಸಿಂಹಾಸನ ನನ್ನ ಮುಷ್ಟಿಯಲ್ಲಿರಬೇಕು. ವಜ್ರಮಗುಡು ರತ್ನ ಸಿಂಹಾಸನ ನನ್ನ ಮಸ್ತಕದಲ್ಲಿ ರಾಜಾದಿಸುತ್ತಿರಬೇಕು. ಈ ಭವ್ಯ ಭಾರತ ಅಖಂಡ ಸಾಮ್ರಾಜ್ಯ ಈ ದುರ್ಯೋಧನ ಸಾರ್ವಭೌಮನ ಧರ್ಮದಂತಾಗಿರಬೇಕು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ರಣಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ರಣಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ವಂಶ ಮಾಡಿ ಬಿಡುವೆಣ್ಣ ಪಾಂಡವ ಸೈನ್ಯ. ಹೌದು, ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆಣ್ಣ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ್ಗಿದು ರಣಕ್ಷೇತ್ರ.
ತೋಡ ಅಶ್ವತ್ಥಾಮರು ಶೈಲ ಶಕುನಿ ಸೈನ್ಯ ಓದಿ ಸಮರ ಶೂರರು ಖ್ಯಾತ ಭೀಷ್ಮ ಖ್ಯಾತ ತೋಡ ಅಶ್ವತ್ಥಾಮರು ಶೈಲ ಶಕುನಿ ಸೈನ್ಯ ಓದಿ ಸಮರ ಶೂರರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ್ಗಿದು ರಣಕ್ಷೇತ್ರ ಜೀವನನ್ನು ಸೀಳಿ ಬಿಡುವ ನನ್ನ ತಮ್ಮನು ಮಾರ್ಗವಶಿರ ಆರಿಸುವ ವೀರಕರ್ಣನು ಜೀವನನ್ನು ಸೀಳಿ ಬಿಡುವ ನನ್ನ ತಮ್ಮನು ಮಾರ್ಗವಶಿರ ಆರಿಸುವ ವೀರಕರ್ಣನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರು ಪಾಂಡವರ್ಗಿದು ರಣಕ್ಷೇತ್ರ ಕುರು ಪಾಂಡವರ್ಗಿದು ರಣಕ್ಷೇತ್ರ ಕುರು ಪಾಂಡವರ್ಗಿದು ರಾಕ್ಷಸ ಕೃಷ್ಣ ಮೊರೆಯ ಕೇಳೋ
ನಡೆದು ಹೋದ ಘಟನೆಗಳನ್ನು ನೆನೆದು ಒಂದು ದಿನವೂ ನೀನೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗಿರುವುದು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ಬಹು ಬೇಗ ನಿನ್ನ ಪಂಥವು ಈಡೇರುವುದು. ಈ ಕೊನೆಯ ಚಿಂತೆಯನ್ನು ಬಿಟ್ಟು ಶಾಂತಳಾಗುತ್ತದೆ. ಇನ್ನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕೈಗಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ದೌತ್ಯದಲ್ಲಿ ಕಪಟ ದ್ಯೋತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲೆ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ, ಆಗಲೂ ಶಾಂತಿ. ಅರಣ್ಯದಲ್ಲಿ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ. ಇನ್ನು ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಕೇಳು ಅಗ್ರಜ, ಕೇಳು ನೀ ಅಗ್ರಜ, ಕೇಳು ನೀ ಅಗ್ರಜ, ನಾನಿದನು ಕೇಳು ನಿಜ. ಕೇಳು ನೀ ಅಗ್ರಜ, ನಾನಿದನು ಕೇಳು ನಿಜ. ಈ
ಅವನ ತೊಳೆಯ ಮುರಿಯದ ಬಿಡನ ಕೇಳು ನೀ ಅಗ್ರಜ ನಾನ್ ಬಿಡನು ಕೇಳು ನಿಜ ಕೇಳು ನೀ ಅಗ್ರಜ. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತಸ್ನಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಮ್ಮ ಪಕ್ಷ ವಹಿಸಿದೆನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತನು ನಮಗೆ ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗೂ ಸಹೋದರ. ದೇವಕಿ ವರನಂದನ ಭಾವಜನಯನ ನಮಿಪೆ ಮಾಧವ ದೇವಕಿ ವರನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಳಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಹತ್ತಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಪಡೆದುಕೊಳ್ಳುವುದರಿಂದ ಪ್ರಯೋಜನವಾದದೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಮುಕುಂದ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವನ್ನೇ ಸಿರಿಸಂಬರದಾದಿಗಾಗಿ
ಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲಂತೋ ಮುಂದೆ ಘೋರತೆಯ ವಿಧಿಗೆ ಸೈತನೆ ಗಿಡದಿ ತೆರಳು ಕಲ್ಲಿಯ ಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಮಾರಿಯ ಬಾಯಿಗೆ ತುತ್ತಾಗಿಸಿ ಕೊಲೂಚಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಆದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಆದ್ದರಿಂದ ಅಸಮದವೇ ಮಗೆ ಕಾಳಗೈರುವುದು ಅಸಮದವೇ ಮಗೆ ಜಾರಿದನೆ ಬೇಡುವೆ ದೇವ. ಜಾರಿದನೆ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ, ಹೇಳು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಆ ಧ್ರುವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಣ್ಣನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಜಯ, ಅಪಮಾನ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ನಮ್ಮ ಹೇಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವಾದಿಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ, ಏಕಮ್ಮ ಚಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಜನಾರ್ದನ,
ಸಮ್ಮತವೆಂದಲೂ ಹೇಗೆ ಹೇಳಲಿ ಅಣ್ಣ? ಧರ್ಮ ಧರ್ಮವೆಂದ ಹಂಬಲು, ಜೂಜನ ವ್ಯಾಮೋಹವು ತಲೆಗೇರಿ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಮಹಾಪ್ರಭು. ಇವರ ಮಾತು ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇನ್ನು ಬಂಡಿ ಬಂಡಿ ಕೂಳನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಾಡಿ ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಪಾರ್ಥ, ಫಲ್ಗುಣ, ಧನಂಜಯ, ಶ್ವೇತವಾಹನ, ಪರಮೇಶ್ವರನಿಂದ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿಮಗೇಕೆ ಬೇಕು ಈ ಗಾಂಡೀವ? ಮೊದಲು ಇದನ್ನು ಬಿಸಾಡಿ ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಸಾಕು ಮಾಡಿ. ಅಣ್ಣ, ಇವರು ಯಾರು ನನ್ನ ಪತಿಗಳಲ್ಲಣ್ಣ, ಇವರು ಯಾರು ನನ್ನ ಪತಿಗಳಲ್ಲ. ಇವರು ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಶಪಥವು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಹೋಗಿ ದುರ್ಭೈರವಿಯಾಗಿ ಹೋರಾಡಿ ಎಲ್ಲವಾದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಅಣ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆನು. ಈಗ ಚೆನ್ನಾಗಿ ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಹಾ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಏನು ಮಾಡಿಯೇ ಏಕೆ ಈಕೆಯ ಅಭಿಪ್ರಾಯವು ಈಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದಳು, ನೀನು ಕೇಳಿದೆ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿರತ್ತದಿ ಮಡದಿ ಪಾಂಚಾಲಿಯ ಬಿರುಮುರಿಯ ಕಟ್ಟುಗೆ ನೆನುತ ಗಣಕದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುಗೆ ನೆನುತ ನೋಡಿದೆಯೋ ಗಂಡುಗಲಿ ನೀನಂದು ಡಂಬರ ನುಡಿಗಳ ಬಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳೆಯೋ ಕಣ್ಣೀರ ಕರೆದಿರುವಲ್ಲವೇ? ಬಿಡು ಬಿಡು ಪಾಂಚಾಲಿಯೇ ಸವಿನುಡಿಗಳ ಬಿಡು ಬಿಡು ಪಾಂಚಾಲಿಯೇ ಸವಿನುಡಿಗಳ ಕುಡಿ ಶೌರ್ಯದ ಮಾತಿಗೆಂದು ತಿಳಿಯಬೇಡ. ಕುಡಿ ಶೌರ್ಯದ ಮಾತಿಗೆಂದು ತಿಳಿಯಬೇಡ. ಈ ಗದೆಯಿಂದ ಗುರುಕುಲವನ್ನೆಲ್ಲ ಕಣ್ಣೀರ ಕರೆಯುವಲ್ಲವೇ? ಈ ಕಣ್ಣೀರ ಬದಲಾಗಿ ಹಾಗೆಯೇ ಹೆಂಡಿನ ಕಣ್ಣಲ್ಲಿ ಶತಸಹಸ್ರಾರು ಮಡಿ ಕಂಪನಿಯನ್ನೇ ಕಾಲನೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಗಿ ಕುರು ಸಮುದ್ರವ ಸೆಳೆದು ತರುವನ ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಪುಡಿಗುಟ್ಟಿ ಪಾದಕ್ಕೆ ದುರ್ಯೋಧನ
ಸುತೆ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡುಬಿಡಿಯ ಪಡದಿರುವೆದಯ ನರಕಮರ್ತನ ಕೇಳೆನ್ನ ವಿಮತ ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಒತ್ತಿದ ಬದದಲ್ಲಿ ಸಪ್ತ ಸಾಗರದ ಬೋಲ್ ಕರೆಯಲಿ ಕಾರ್ಮೋಡ ಗುಡುಗಿ ಗುಡುಗಿ ಬರಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯಲಿ ಒತ್ತಿದ ಬದದಲ್ಲಿ ಸಪ್ತ ಸಾಗರದ ಬೋಲ್ ಕರೆಯಲಿ ಗುರುವರ ಶಿರಗಳ ಕರೆಯದ ಬಿಡನ ಹೌದು ಜನಾರ್ದನ, ವಿಷದರ್ಪಕ್ಕೆ ಹಾಲುಣಿಸಿ ಕಲಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ರೀತಿಯ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಕೌರವರೊಡನೆ ನಮಗೆ ಸಂಧಿಯೇ? ಫಲಾಖ್ಯನಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವ, ಫಲಾಖ್ಯನಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವ, ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದ ನಾನ್ ವಿಜಯನೆಂಬ ಬೆಸರ. ಹಗೆಗಳ ಹದಗೈಯಲ್ ಅಮಿತೋತ್ಸಾಹಿಯ, ಹಳೆಗಳ ಹದಗೈಯಲ್ ಅಮಿತೋತ್ಸಾಹಿಯ, ಅನುಜರಣಿ ಪರಿನೋಯಿಪನು ತರರ ಧರ್ಮದಗೆ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ಈ ಸಂಧಿಯು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಹೊರಟೇ ಹೋದರಲ್ಲ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಾಳದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು. ಇಂತಹ ಸಂದಿಗ್ಧ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವನಿನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿರುವುದು.
ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವು ಹರಿತ ಪ್ರಭು ನೀನು. ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ನನ್ನ ತಂಗಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತ ಪರಮಾತ್ಮ. ಚಿಂತೆ ಪಡದಿರು ನೀ ಸಹೋದರಿ. ಚಿಂತೆ ಪಡದಿರು ನೀ ಶಾಂತಿಯ ತಾರೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ ಸಹೋದರಿ. ವ್ಯಾಕುಲ ಪಡಲೇಕೆ ಕುದುರುಗ ಎಳೆ ನೀನು ಮರೆವೆನೆ ವ್ಯಾಕುಲ ಪಡಲೇಕೆ ಕುದುರುಗ ಎಳೆ ನೀನು ಮರೆವೆನೆ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಬೇಗೆಯನ್ನು ನಂದಿಸಿ ನಯ ಮನದ ಬೇಗೆಯನ್ನು ನಂದಿಸಿ ಸರ್ವಲೋಚನದಲ್ಲಿ
ನುಡಿದನೆ ಆ ದೈತ್ಯ. ಕಾಳನಾಗರದ ಎಡಮುಳಿಯನ್ನು ಕೀಳ ಬಯಸ್ತೇನೆ ಆ ಕೂಳ. ಸಹೋದರಿ, ನಾನು ಆಗ ದ್ವಾರಕೆಯಲ್ಲಿ ಇರಲಿಲ್ಲ. ಸಾಳ್ವ ರಾಜೊಡನೆ ಸಮರಕ್ಕೆ ಹೋಗಿದ್ದೇನು. ಕೃಷ್ಣ, ಕಾಪಾಡು ಕಾಪಾಡು ಎಂದು ಕೂಗಿದ ಶಬ್ದವು ಕೇಳಿಸಿತು. ಸಹೋದರಿ, ಮಲಗಿ ನಿದ್ರಿಸುತ್ತಿದ್ದ ಕರಾಳ ಕುರುಬೈರ್ಯವನ್ನು ಕಾಲಿನಿಂದ ಒದ್ದು ತಮ್ಮ ಸರ್ವನಾಶವನ್ನು ತಾನೇ ತಂದುಕೊಂಡಿರುವನು ಆ ಅಧಮನಾದ ಕೌರವನು. ಸಹೋದರಿ, ಚಿಂತಿಸಬೇಡ. ಸರ್ವ ಪ್ರಯತ್ನದಿಂದಲೂ ಆ ದುರ್ಯೋಧನನ ಕೋಪವನ್ನು ರಟ್ಟಿಗೆಬ್ಬಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳ ಮನಸ್ಸನ್ನು ಓಲೈಸಿಕೊಳ್ಳುವ ಭಾರವು ನಿನ್ನದಾಗಿರುವುದು. ಅದನ್ನು ನಾನು ಮಾಡುವೆನು ಅಣ್ಣ. ಆದರೆ ಈ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ, ನಿನ್ನದೇ.